ಮಾರಾಟ ಮಾಡಿದ್ಯಾ, ಒಂದು ವರ್ಷದ ಎಷ್ಟು ಹಾಕಿದ್ಯಾ, ಯಾಕೆ ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ಯಾ, ಅವೆಲ್ಲ ನಾವು ಕೇಳ್ತೀವಿ, ಅದನ್ನೆಲ್ಲ ನಮ್ಗೆ ಕೊಡ್ಬೇಕು. ಓಕೆ, ಅದಕ್ಕೆ ಆ ಹುಡುಗಿ ಕೇಳಿದ್ವಿ, ಆ ಡ್ರಗ್ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಆ ಡ್ರಗ್ ಇದೆ ಕೊಟ್ಟಿದ್ದಾರೆ ಎಲ್ಲಿದೆ ತೋರಿಸು ಅಷ್ಟೇ. भाई सब एक का एक पड़ेगा एक 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 25. ಹಲೋ, ಹೇಳಿ ಸರಿ ಮಾತಾಡ್ತಾ ಇರೋದು, ಹೇಳಿ ಮಾತಾಡೋದು. ಸ್ವಲ್ಪ ಇಲ್ಲಿ ಹತ್ತಿರ ಅಲ್ಲ ರೀ, ಏನೋ ಕಂಪ್ಲೇಂಟ್ ಮಾಡಿದ್ರು ಎಲ್ಲಿದೆ ನೀವು? ಸೊ ನೀನು ಅದಕ್ಕೆ ಮಾಹಿತಿ ಕೊಡಬೇಕು. ಒಂದು ವರ್ಷದಿಂದ ಎಷ್ಟು ಮಾರಾಟ ಮಾಡಿದ್ಯಾ, ಒಂದು ವರ್ಷದಿಂದ ಎಷ್ಟು ಹಾಕಿಟ್ಟಿದ್ಯಾ, ಯಾಕೆ ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ಯಾ, ಅವೆಲ್ಲ ನಾವು ಕೇಳ್ತೀವಿ, ಅದನ್ನೆಲ್ಲ ನೀವು ಕೊಡಬೇಕು. ಓಕೆ, ಅದಕ್ಕೆ ಆ ಹುಡುಗಿ ಕೇಳಿದ್ವಿ, ಆ ಡ್ರಗ್ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಆ ಡ್ರಗ್ ಇದೆ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಲ್ಲದು ಎಲ್ಲಿದೆ ತೋರಿಸು ಅಷ್ಟೇ. ಅಷ್ಟೇ, ಇದೊಂದು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡ್ತೀವಿ ಬೇಗ. 4 ಟ್ಯಾಬ್ಲೆಟ್ ಇದ್ದು ಬೆಳಗ್ಗೆ 2 ಕೊಟ್ಟ, ಇವಾಗ 2 ಬಿಲ್ ಕೊಡ್ತೀವಿ, ಎಷ್ಟು ಬಂದಿದೆ ಅಲ್ಲಿ ಎಷ್ಟು ಕೊಟ್ಟಿದ್ದೀರಾ ಬಿಲ್ ಕೊಡಿ. ಟ್ಯಾಬ್ಲೆಟ್ ತೋರಿಸಿ ಅಲ್ಲ ಬೇಡ, ಅದು ಕಾಂಬಿನೇಷನ್ ಸಿಕ್ಕಿದೆ ಬಿಡಿ, ನಮ್ಗೆ ಭಾಳಷ್ಟು ಕಾಂಬಿನೇಷನ್ ಇದಾವೆ, ಇಲ್ಲೇ ಇದಾವೆ, ಮುಂದೆ ನಾನೇ ತೆಗೆದಿಟ್ಟಿದ್ದೀನಿ. ಇಲ್ಲ ಅಂದಿದ್ದನ್ನ ಇದ್ರೆ ನಿಮ್ಗೆ ಒಳ್ಳೇದು, ಯಾಕಂದ್ರೆ ನಿಮಗೆ ಅದು ಬ್ಯಾಚ್ ನಂಬರ್ ಎಲ್ಲ ನೀಟಾಗಿ ಸಿಗುತ್ತೆ, ನಿಮಗೆ ನಾವು ಬರ್ದವಾಗ ನಿಮ್ಗೆ ಕೊಡೋದಕ್ಕೆ ಈಸಿ ಆಗುತ್ತೆ. ಈಗ ನನ್ನ ಹತ್ರ ಇಲ್ಲ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಕಷ್ಟ ಆಗುತ್ತೆ, ನಾನೇನು ಮಾಡೋದಕ್ಕಾಗುತ್ತೆ. ಓನರ್ ಬರೋದಿಲ್ಲ, ಏನು ಎಕ್ಸ್ಪೀರಿಯನ್ಸ್ ಇದೆ ಅಂತ ಔಷಧಿಗಳು ಕೊಡ್ತೀರಿ?
ಇದೆಲ್ಲ ಮೆಡಿಕಲ್ ಶಾಪ್ ಕೆಲಸ ಮಾಡ್ತಾರೆ. ಅಭಿಯಾನನೇ ಮಾಡಿದೆ, ಒಂದು ಸಾಫ್ಟ್ವೇರೇ ಜನರೇಟ್ ಮಾಡಿದೆ. ಇದೆಲ್ಲ ಜನಗಳು ಆಗ್ತದೆ. ಇಲ್ಲಿ RMC ರೋಡ್, ಮಾಕ್ಲಿ RMC ರೋಡಲ್ಲಿ ಸಿಕ್ತಿದ್ದು. ಏನದು ಟ್ಯಾಬ್ಲೆಟ್ ಹೆಸರೇನು? ಅದು ಪ್ರಗಾ ಅಂತ ಕೇಳ್ತಾ ಇದ್ರಣ್ಣ ಹಿಂದಿಯವರು. ಪ್ರಗಾ. ಹಾಂ, ಏನು ಅಷ್ಟು ವಿತೌಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ಸ್ ಎಲ್ಲ ಕೊಡ್ತಾರ ಅವರು? ಅದೇನು ಕೇಳಲಿಲ್ಲ ಅಣ್ಣ. ಯಾವತ್ತೂ ಕೇಳಿಲ್ಲ. ಇಲ್ಲ, ಒಂದೆರಡು ಸತಿ ಹೋಗಿದ್ದೆ, 2 ಸತಿನೂ ಕೇಳಿಲ್ಲ ಅಣ್ಣ. ಎಷ್ಟು ಜನ ತಗೊಳ್ತಾರಿಲ್ಲ? ಇಲ್ಲೊಂದು ಬೇಜಾನ್ ಜನ ಹುಡುಗರು ತಗೊಂತಾರೆ ಅಣ್ಣ, ಒಂದು 4-5 ಜನ. ಓದೋರ್ಗೆಲ್ಲ ಕೊಟ್ಟು ಕಳಿಸಿದ್ದಾನೆ. ಹೋದವ್ರಿಗೆಲ್ಲ ಹಿಂದಿಯಲ್ಲಿ ಮಾತಾಡಿದ್ರೆ ಕೊಟ್ಟು ಕಳ್ಸೋರೆ ಅಣ್ಣ. ಆಮೇಲೆ ನಾ ಕನ್ನಡದವರು ಅಂತ ಗೊತ್ತಾದ್ರೆ ಕೊಡೋದೇ ಇಲ್ಲ. ಅಂದ್ರೆ ಹಿಂದಿಯವರು ಅಂತಂದ್ರೆ ಇಲ್ಲಿ ಏನು ಕೆಲಸ ಮಾಡೋದು ಹಿಂದಿರೋಂಥವ್ರಲ್ಲ ಬೇರೆ? ಅಲ್ಲಿ ಬೇರೆ ಊರಿಂದ ಇಲ್ಲಿ ಡ್ರೈವಿಂಗ್ ಮಾಡಕ್ ಬಂದಿರೋರು ಕೊಡ್ತಾರೆ ಅಣ್ಣ. ಆಮೇಲೆ ಲೋಡ್ ಅನ್ಲೋಡಿಂಗ್ ಎಲ್ಲ ಮಾಡೋರ್ಗೆಲ್ಲ ಕೊಡ್ತಾರಲ್ಲ? ಅದು ಗೊತ್ತಿಲ್ಲ ಅಣ್ಣ, ಡ್ರೈವರ್ಗೆ ಕೊಡ್ತಾರೆ ಅಣ್ಣ ಒಟ್ನಾಗೆ. ನೀನು ಎಷ್ಟು ಸಾರಿ ತಗೊಂಡಿದ್ಯಾ? ನಾನು 1-2 ಸತಿ ಇಸ್ಕೊಂಡಿದ್ದೀನಿ ಅಣ್ಣ. ಮತ್ತೆ ಕೇಳಿದಾಗ 1-2-3 ಸತಿ ಕೊಟ್ಟೇ ಇಲ್ಲ ಅಣ್ಣ. ಇಲ್ಲ, ವಾಪಸ್ ಹೋಗು ರಿಸಿಪ್ಟ್ ಕೊಡು ಅಂತ ಕೇಳೋರು. ಮಾತ್ರ ಏನು ತಗೊಳ್ತಿದ್ದು? ಅದು ಹಿಂದಿಯವನಿಗೆ ಕೇಳಿದ್ರೆ ಅದು ನಾನು ಕೆಲಸ ಮಾಡಾದ್ಮೇಲೆ ಪೇಯ್ನ್ ರಿಲೀಫ್ ಆಗಲಿ ಅಂತ ತಗೊಂತೀನಿ. ಯಾರು ನಿನ್ಗೆ ಅದನ್ನ ತಗೋಬೇಕು ಅಂತ ಹೇಳಿದ್ದೆ ಯಾರು? ತಗೊಬೇಕು ಅಂತಿಲ್ಲ ಅಣ್ಣ, ಅದು ಪೇಯ್ನಿಗೆ ಅಂತ ತಗೊಂತಾರೆ ಅಂತ. ಅದಕ್ಕೆ ನಾನು 1-2 ಸತಿ ಟ್ರೈ ಮಾಡೋಣ ಅಂತ. ಹಿಂದಿಯವರು ಅಣ್ಣ, ಅವ್ರು 2 ಸತಿ ಹೇಳಿದಾಗ ನಾನು ನೋಡೋಣ ತಗೊಂಡು ಏನಾಗುತ್ತೆ ಅಂತ. 1 ಸತಿ ತಗೊಂಡೆ, ಏನು ಅನ್ಸಲಿಲ್ಲ ಅಣ್ಣ. ಮತ್ತೆ ಇನ್ನೊಂದು ಸತಿ ತಗೊಂಡಾಗ ಒಂಥರ ತಲೆ ತಿರ್ಗೋ ಥರ ಆಯ್ತು. ಈಗ ಕೆಲವೊಂದು ವಿಡಿಯೋಸ್ಗಳಲ್ಲಿ ಅಷ್ಟು ಮಂಕಾಗಿ ಕಾಣಿಸ್ತಿದೆಯಲ್ಲ, ಏನು ಅದು? ಯಾಕೆ? ಇಲ್ಲ, ಅದು ಈ ಥರ ಎಲ್ಲ ಆಗಿರೋ ಟೆನ್ಷನ್ ಆಯ್ತು. ಏನು ಟೆನ್ಷನ್? ಅದು ಈ ಥರ ಮೆಡಿಕಲ್ ಹತ್ರ ಆಗೈತೆ ಅಲ್ಲ, ಮೆಡಿಕಲ್ ಹತ್ರ ಅವರು ಆ ಡ್ರಗ್ ಮಾತ್ರ ಅಂದಿದ್ಕೆ ಒಂದು ಸ್ವಲ್ಪ ಟೆನ್ಷನ್ ಐತೆ ಇದು. ಅಲ್ಲಪ್ಪ, ತಗೊಂಡಾಗ ನಿನ್ಗೆ ಏನು ಏನ್ ಅನ್ಸ್ತಾಯ್ತು? ಅದೇ ತಲೆ ತಿರ್ಗೋ ಥರ ಅನ್ನಿಸ್ತಿತ್ತು ಅಣ್ಣ, ಒಂಥರ ಬಾಯೆಲ್ಲ ಒಣಗೋ ಥರ ಅನಿಸ್ತಿತ್ತು. ಗಲಾಟೆ ಮಾಡ್ಬೇಕು ಈ ತರ ಎಲ್ಲ ಅನ್ಸದ? ಆ ಥರ ಏನಂತಿಲ್ಲ. ಮುಟ್ಟು ಬರೋದಾ? ತಲೆ ತಿರ್ಗೋದು ಅಣ್ಣ, ಒಂಥರ ಸುಸ್ತಾಗೋ ಥರ, ನಶೆ ಆಗೋ ಥರ. ಅದಕ್ಕೆ ಹಂಗಾಗ್ಬೇಕು ಅಂತ ತಗೊಂತೀರಾ? ಹಂಗಾಗ್ಬೇಕು ಅಂತ ಆ ಥರ ಆಗುತ್ತೆ ಅಂತ ಗೊತ್ತಿಲ್ದಂಗೆ ತಗೊಂಡಿರೋದು. ಆ ಥರ ಆದ್ಮೇಲೆ ಹೆಸರಿದೆ. ಆ ಥರ ಆದ್ಮೇಲೆ ತಗೊಂಡೇ ಇಲ್ಲ ಅಣ್ಣ. ಎಷ್ಟ್ ಜನ ಹುಡುಗರು ತಗೊಂತವ್ರೆ? ಇಲ್ಲೊಂದು ನನ್ಗೆ ಗೊತ್ತಿರಂಗೆ 3 ಜನ ತಗೊಂಡವ್ರೆ ಅಣ್ಣ. ತುಂಬಾ ಜನ ತಗೊಂತವ್ರೆ. ಹಾಂ, ಇಲ್ಲಿ ಕೆಲಸ ಮಾಡೋರೆಲ್ಲ ಬೇರೆ ಊರುಗಳಲ್ಲೆಲ್ಲ ಕೆಲಸ ಮಾಡೋ ಹಿಂದಿ ಹುಡುಗರು ಅವರು ಇವರೆಲ್ಲ ತಗೊಳ್ತಾರೆ ಅಂತ ಗೊತ್ತಿದೆ. ಹಾಂ, ಆ ಥರ ಅಲ್ಲ ಅಣ್ಣ. ಏನ್ ಕೆಲಸ ಮಾಡ್ತೀವಪ್ಪ? ಏನು ನಾನು ಇವಾಗ ಕೆಲ್ಸಕ್ಕೆ ಹೋಯ್ತಲ್ಲ, ಮನೇಲಿ ಇರ್ತೀನಿ. ಮನೇಲೆಲ್ಲ ಏನು ಗಲಾಟೆ ಎಲ್ಲ ಮಾಡಿ ಹೊಡೆದಾಕಿ ಏನು ನಶೆಲ್ಲ ಹೊಡೆದಾಕಿರೋದ ಏನು? ಇಲ್ಲ, ಅದು ಎಣ್ಣೆ ಕುಡ್ದು ಜಗಳ ಮಾಡಿರೋದಣ್ಣ. ಅವಾಗ ಹೆವಿ ಜಾಸ್ತಿ ಎಣ್ಣೆ ಕುಡ್ದಿದ್ದೆ, ಅದಕ್ಕೆ ಮನೇಲಿ ವಿಡಿಯೋ ಮಾಡಿದ್ರು ಅಣ್ಣ. ಈ ಕೈ ನಡ್ಗೋದು, ಏನೇನೋ ಮಾತಾಡೋದು, ಅದೆಲ್ಲ ಅದೆಲ್ಲ ಗೊತ್ತು ಬರುತ್ತಾ ಅದು? ಅದೇನು ಅಂದರೆ ಒಂಥರ ಅದು ಸುಸ್ತಾಗೋ ಥರ, ಒಂಥರ ಮಲ್ಕಣ ಥರ, ನಿದ್ದೆ ಬರ್ಸೋ ಥರ ಅನ್ಸುತ್ತೆ ಅಣ್ಣ.